ನನ್ನ ಪ್ರೀತಿಯ ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈಗೆಲ್ಲ ನಿಮ್ಗೆ ಗೊತ್ತಿರುವಂತೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕನ್ಫರ್ಮ್ ಆಗಿರ್ತಕ್ಕಂಥ ಅತಿಥಿ ಶಿಕ್ಷಕ, ಅತಿಥಿ ಉಪನ್ಯಾಸಕ ಹುದ್ದೆಗಳಿಗೆ ಜೂನ್ 1ರಂದು ಎಕ್ಸಾಮ್ ನಡೀತಾ ಇದೆ. ಯಾರೆಲ್ಲರಿಗೂ ಕೂಡ ಆಲ್ ಟಿಕೆಟನ್ನು ಬಂದಿಲ್ಲ ಅಥವಾ ಬಂದಿರೋರು ಏನು ಮಾಡಬೇಕು, ಬರದೇ ಇರೋರು ಏನು ಮಾಡಬೇಕು, ಹಾಗೆ ಆಲ್ ಟಿಕೆಟ್ನಲ್ಲಿ ಏನೇನು ಅಂಶಗಳಿವೆ ಅನ್ನೋದನ್ನು ಒಂದು ಬಾರಿ ನೋಡೋಣ. ಏನಪ್ಪ ಅಂತ ಹೇಳಿದ್ರೆ, ಹಾಲ್ ಟಿಕೆಟ್ನ ನಾವು ಎಲ್ಲಿ ತೊಗೋಬೇಕಪ್ಪ ಅಂತ ಹೇಳಿದ್ರೆ, ಇದೊಂದು ಯಾವುದೇ ವೆಬ್ಸೈಟಲ್ಲಿ ಸಿಗೋದಿಲ್ಲ. ನೇರವಾಗಿ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರೋ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ನೇರವಾಗಿ ನಿಮ್ಮ ಬೈ ಹ್ಯಾಂಡಾಗಿ ಕೊಡ್ತಾರೆ. ನೀವು ಎಲ್ಲ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಹೊರಗಡೆ ನೋಟಿಸನ್ನು ಹಾಕಿದರೆ ಕೂಡ ಮತ್ತು ನೇಮ್ ಬೋರ್ಡನ್ನು, ಅಂದರೆ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಮತ್ತು ನೇಮು ಮತ್ತು ಫೋನ್ ನಂಬರ್ ವಿತ್ ಪ್ರೂಫ್ ಸಮೇತ ಹಾಕಿದ್ದಾರೆ. ಎಲ್ಲೂ ಹಾಕಿಲ್ಲ ಅಂತೇಳಿದ್ರೆ ನೀವು ಅಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ, ಸಿಗ್ನೇಚರ್ ಮಾಡಿ ಮತ್ತು ನೀವು ನಿಮ್ಮ ನಂಬರನ್ನು ಹೇಳಿದರೆ ಅವರು ತಕ್ಕೊಡ್ತಾರೆ. ಕೆಲವೊಂದು ಡಿಸ್ಟಿಕಲ್ಲಿ ಅವರೇ ಫೋನ್ ಮಾಡಿ ಕರೆಸಿ ಕೊಟ್ಟಿದ್ದಾರೆ. ಇನ್ನು ಈ ಧಾರವಾಡಕ್ಕೆ ಬರೋದಾದರೆ, ಈ ಧಾರವಾಡಲ್ಲಿ ಎಲ್ಲ ಒಂದು ಅಭ್ಯರ್ಥಿಗಳ ಏನು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಹೆಸರನ್ನು ಮತ್ತು ನೋಂದಣಿ ಸಂಖ್ಯೆಯನ್ನು ಹೊರಗಡೆ ನೋಟಿಸ್ ಬೋರ್ಡಲ್ಲಿ ಹಂಚಿಸಿದ್ದಾರೆ. ಈ ಒಂದು ಮಾಹಿತಿ ಪ್ರಕಾರ ಹೇಳೋದಾದರೆ ಅಲ್ಲೇ ನೇರವಾಗಿ ಕೊಡ್ತಾರೆ. ಮತ್ತು ಯಾರೇ ಇನ್ನೂ ತೊಗೊಂಡಿಲ್ಲ ಅಲ್ಲೋಗಿ ನೇರವಾಗಿ ತೊಗೊಳ್ಳಿ. ಇನ್ನು ಪರೀಕ್ಷಾ ನಡೆಯುವಂಥ ಒಂದು ಕೇಂದ್ರ ಬಂದುಬಿಟ್ಟು ಅವರೇ ನಿಗದಿ ಮಾಡಿದ್ದಾರೆ. ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಸ್ಕೂಲ್ನಲ್ಲೇ ನಿಮಗೆ ಎಕ್ಸಾಮ್ ನಡೆಸ್ತಾರೆ. ಅದು 11 ಗಂಟೆಯಿಂದ 1 ಗಂಟೆವರೆಗೂ ಇದೆ ಅಂತ ಹೇಳಿದ್ದಾರೆ. ಹಾಗೆ ನೀವು ಸಾಮಾನ್ಯವಾಗಿ ನೋಡೋದಾದರೆ ಎಲ್ಲ ಹಾಲ್ ಟಿಕೆಟ್ನಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇದೆ, ಅಂದರೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಸೊ ಇದರಿಂದ ಏನೂ ತೊಂದರೆ ಇಲ್ಲ ಅಂತೆ. ಅಂದರೆ ಎಕ್ಸಾಮ್ ಆದಮೇಲೆ ನೆಕ್ಸ್ಟು ವೆರಿಫಿಕೇಷನ್ ಹೋಗಿದಾಗ ಅದನ್ನು ಸರಿ ಮಾಡ್ತಾರಂತೆ, ನಾನು ಕೇಳ್ಕೊಂಬಂದಿರೋ ಮಾಹಿತಿ ಪ್ರಕಾರ. ಇನ್ನು ಈ ಒಂದು ಏನು ಹಾಲ್ ಟಿಕೆಟಲ್ಲಿ ಏನೇನಿದೆ ಅಂತೇಳಿ ನೋಡಿದ್ರೆ, ಸೂಚನೆಗಳು ಏನಪ್ಪ ಇದೆ ಅಂತ ಹೇಳಿದ್ರೆ, ನೀವು 11 ಗಂಟೆಗೆ ಎಕ್ಸಾಮ್ ನಡೆಯುತ್ತೆ ಅಂತೇಳಿ 11 ಗಂಟೆಗೆ ಹೋಗೋದಲ್ಲ, ಬದಲಾಗಿ 1 ಗಂಟೆ ಮುಂಚಿತವಾಗಿ, ಅಂದರೆ 10 ಗಂಟೆಗೆ ಹೋಗಬೇಕಂತೆ. ಮತ್ತು 10:50 ನಂತರ ಬಂದಂಥ ಅಭ್ಯರ್ಥಿಗಳಿಗೆ ಏನು ಒಳಗಡೆ ಸೇರಿಸೋದಿಲ್ಲ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಎಕ್ಸಾಮ್ ಬರಲಿಕ್ಕೆ ಹೊರಟಂಥ ಅಭ್ಯರ್ಥಿಗಳು ಯಾರೆಲ್ಲ ಕೂಡ ಈ ಅತಿಥಿ ಶಿಕ್ಷಕ, ಅತಿಥಿ ಉಪನ್ಯಾಸಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ ಬರೆಯೋಕ್ಕೆ ಹೊರಟಿದ್ದಾರೋ ಅವರು ಪ್ಯಾನ್ ಕಾರ್ಡ್ ಅಥವಾ ವೋಟರ್ ID, ಆಧಾರ್ ಪ್ರೂಫ್ ಏನಾದರೂ ಒಂದು ಒಟ್ಟು ಪ್ರೂಫನ್ನು ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಕೇಳಿದ್ದಾರೆ. ಮತ್ತು ಆಲ್ ಟಿಕೆಟಲ್ಲಿ ಫೋಟೋ ಕೂಡ ಅಂಟಿಸಿಲ್ಲ, ನೀವು ಅಂಟಿಸ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಹೇಳೋದಾದರೆ, ಯಾವುದೇ ರೀತಿಯಾದಂತಹ ಬೆಲೆ ಬಾಳುವಂಥ ವಸ್ತುಗಳನ್ನು ತೆಗೆದುಕೊಂಡು ಬರಬೇಡಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಕೂಡ ತರಬಾರ್ದು ಅಂತಲೂ ಹೇಳಿದ್ದಾರೆ. 2ನೇ ಪಾಯಿಂಟಲ್ಲಿ ನಾವು ಇದನ್ನು ನೋಡ್ಬೋದು. 3ನೇ ಪಾಯಿಂಟಲ್ಲಿ ಓಕೆ. ನೆಕ್ಸ್ಟು 4ನೇ ಪಾಯಿಂಟಲ್ಲಿ ಮೊಬೈಲ್ ಫೋನ್ ಮತ್ತು ಸೇರಿದಂತೆ ಎಲ್ಲ ಎಲೆಕ್ಟ್ರಿಕ್ ವಸ್ತುಗಳನ್ನು ನಿಷೇಧಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ಪರೀಕ್ಷೆಯ 100 ಅಂಕಗಳಿಗೆ ನಡೆಯಲಿದ್ದು ಎಲ್ಲ ಪ್ರಶ್ನೆಗಳಿಗೂ ತಲಾ 1 ಅಂಕ ಇರುತ್ತದೆ ಮತ್ತು ತಪ್ಪಿದ ಪ್ರಶ್ನೆಗೆ ಋಣಾತ್ಮಕ ಅಂಕ ಇರೋದಿಲ್ಲ, ಅಂದರೆ ಇದಕ್ಕೆ ಮೈನಸ್ ಇರೋದಿಲ್ಲ. ಯಾವುದೇ ಅಂದರೆ ನೀವು ಔಟ್ ಆಫ್ ಔಟನ್ನು ಅಟೆಂಡ್ ಮಾಡ್ಬೋದು. ಅಂದರೆ 100 ಪ್ರಶ್ನೆಗಳಿಗೆ 100 ಪ್ರಶ್ನೆಗಳನ್ನು ನೀವು ಉತ್ತರಿಸ್ಬೋದು. ಯಾವುದೇ ರೀತಿಯಾದಂತಹ ಋಣಾತ್ಮಕ ಅಂಕ ಇಲ್ಲ ಅಂತೇಳಿ ನೇರವಾಗಿ ಕೊಟ್ಟಿದ್ದಾರೆ. ಯಾರೆಲ್ಲ ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದ್ದೀರೋ ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡೊಂದಿಗೆ ಹಂಚ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋದ ಕೆಳಗಡೆ ನಿಮಗೆ ಅವಕಾಶ ಇದೆ, ಕೇಳಿ. ಹಾಗೆ ನಾನು ಅದಕ್ಕೆ ಉತ್ತರ ನೀಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.